ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಅಥವಾ ಗುಡ್ ನ್ಯೂಸ್ ಅಂತಲೇ ತಿಳ್ಕೊಬೋದು. ಏನಂತ ಅಂದರೆ ನಿನ್ನೆ ರೀಸೆಂಟಾಗಿ ಒಂದು ಅಪ್ಡೇಟ್ ಆದರೆ ಬಂದಿತ್ತು. ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದರೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ 3ನೇ ತಾರೀಕು ರಾತ್ರಿ 11:30ವರೆಗೂ ಟೈಮನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು KA ಕಡೆಯಿಂದನೇ ತಿಳಿಸ್ಕೊಟ್ಟಿದ್ರು. ಬಟ್ ಯಾವುದೇ ಥರದ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ಸೊ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಒಂದು ಡೌಟ್ ಆದರೆ ಬಂದಿರುತ್ತೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ರಾತ್ರಿ 11:30ವರೆಗೂ ಟೈಮನ್ನು ಕೊಟ್ಟರೆ ಈಗ ಯಾರಾದರೂ ರಾತ್ರಿ 10 ಗಂಟೆಯಲ್ಲಿ ಇಲ್ಲ ಅಂತಂದರೆ ರಾತ್ರಿ ಒಂದು 9 ಗಂಟೆಯಲ್ಲಿ ಚಾಯ್ಸ್ ಎಂಟ್ರಿ ಮಾಡೋಂಥ ಸ್ಟೂಡೆಂಟ್ಸು ಫೀಸನ್ನು ಯಾವ ರೀತಿ ಪೇ ಮಾಡೋದು, ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 3ನೇ ತಾರೀಕು ಇತ್ತಲ್ಲ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರೂ ಒಂದು ಡೌಟ್ ಆದರೆ ಬಂದಿರ್ಬೋದು. ಸೊ ನನಗೂ ಸಾಮಾನ್ಯವಾಗಿ ಆ ಒಂದು ಡೌಟ್ ಆದರೆ ಬಂತು. ಬಟ್ ಈಗ KA ಕಡೆಯಿಂದ ದಿಢೀರ್ ಅಂತ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಅವರ ಒಂದು ಟ್ವಿಟರ್ ಅಕೌಂಟಲ್ಲಿ ಟ್ವೀಟನ್ನು ಮಾಡಿರುವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಮಾಡಿರುವಂಥ ಸ್ಟೂಡೆಂಟ್ಸು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡೋದಕ್ಕೆ ಯಾರಾದರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡ್ತಾರೋ ಅಂತಹ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಸೆಪ್ಟೆಂಬರ್ 4ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಒಂದು ಟೈಮನ್ನು ಕೊಟ್ಟಿರುವಂಥದ್ದು. ಬಟ್ ಈಗ ಆನ್ಲೈನ್ ಮೂಲಕ ಫೀಸ್ ಯಾರು ಪೇ ಮಾಡ್ತಾರೆ ಸ್ಟೂಡೆಂಟ್ಸು ಅಂದರೆ ಅಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. UPI ಆಗಿರ್ಬೋದು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಈ ರೀತಿ ಆಪ್ಷನ್ಸ್ ಇರುವಂಥದ್ದು. ಆನ್ಲೈನ್ ಮೂಲಕ ಫೀಸನ್ನು ಪೇ ಮಾಡೋರಿಗೆ ಸಂಜೆ 4 ಗಂಟೆವರೆಗೂ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಜೊತೆಗೇನು ಅಂತಂದರೆ ಫೀಸನ್ನು ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ನಿಮಗೆ ಬಂದುಬಿಟ್ಟು ಸೆಪ್ಟೆಂಬರ್ 4ನೇ ತಾರೀಕಿಗೆ ಕೊನೆ ದಿನ ಆಗಿರುತ್ತೆ. ಇದರಲ್ಲಿ ಇನ್ನು ನೆಕ್ಸ್ಟ್ ಫರ್ದರ್ ಯಾವುದೇ ಥರದ ಎಕ್ಸ್ಟೆಂಡ್ ಆದರೆ ಇರೋದಿಲ್ಲ. ಈಗ ಮತ್ತೆ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು ಅಂತಂದರೆ ಸಿಂಪಲ್ ರೀಸನ್ ಇಷ್ಟೇ, ನಿನ್ನೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಒಂದು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಸೆಪ್ಟೆಂಬರ್ 3ನೇ ತಾರೀಕು ರಾತ್ರಿ 11 ಗಂಟೆವರೆಗೂ ಚಾಯ್ಸ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು KA ಕಡೆಯಿಂದ ಅವಕಾಶವನ್ನು ಕೊಟ್ಟರು. ಇವತ್ತು 11 ಗಂಟೆವರೆಗೂ ಯಾರಾದರೆ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ತಾರೋ ಅವ್ರು ಬಂದುಬಿಟ್ಟು ನಾಳೆ ಬೆಳಗ್ಗೆ ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡೋದಕ್ಕೆ 11 ಗಂಟೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಸೊ 11 ಗಂಟೆ ಒಳಗಡೆ ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ ಯಾರಾದರೆ ಈಗ ಚಾಯ್ಸ್ ಎಂಟ್ರಿನ ಮಾಡ್ಕೊಂಡು ಹೋಗಿದ್ದೀರಾ. ಸೊ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸು ಕವರ್ ಮಾಡಿದ್ದೀರಾ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಪ್ರೊಸೀಜರು, ಫೀಸ್ ಪೇಮೆಂಟು, ಕನ್ಫರ್ಮೇಷನ್ ಸ್ಲಿಪ್ಪು, ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಾದರೂ ಮಿಸ್ ಮಾಡಿದರೆ ದಯವಿಟ್ಟು ಹೋಗಿ ಅದನ್ನು ಫಸ್ಟ್ ಕಂಪ್ಲೀಟ್ ಆದರೆ ಮಾಡ್ಕೊಳ್ಳಿ. ಜೊತೆಗೆ ಆಫ್ಲೈನಲ್ಲಿ ಫೀಸ್ ಪೇ ಮಾಡೋರಿಗೆ 11 ಗಂಟೆವರೆಗೂ ಟೈಮು, ಆನ್ಲೈನಲ್ಲಿ ಫೀಸ್ ಪೇ ಮಾಡೋಂಥವ್ರಿಗೆ 4 ಗಂಟೆವರೆಗೂ ಟೈಮನ್ನು ಕೊಟ್ಟಿರುವಂಥದ್ದು. ನಿಮಗೆ ಇಲ್ಲಿ ಸ್ಕೆಡ್ಯೂಲಲ್ಲಿ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರನೇ ನೀವು ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಕಾಲೇಜಸ್ಗೆ ಹೋಗಿಬಿಟ್ಟು ಚಾಯ್ಸ್ 1 ಸ್ಟೂಡೆಂಟ್ಸ್ ಏನಿರ್ತೀರಾ ನಿಮಗೆ 4ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರದ ಫರ್ದರ್ ಎಕ್ಸ್ಟೆಂಡ್ ಆದರೆ ಇರೋದಿಲ್ಲ. ಆದಷ್ಟು ಬೇಗ KA ಅವರು ಈ ಒಂದು ಕೌನ್ಸಿಲಿಂಗ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಇನ್ನು ನಿಮಗೆ ನಾಳೆಗೆ ಸೆಕೆಂಡ್ ರೌಂಡ್ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಥರ್ಡ್ ರೌಂಡ್ದು ಸ್ಕೆಡ್ಯೂಲ್ ನಾಳೆ ಅಥವಾ ಇಲ್ಲ ಅಂತಂದರೆ ಆದಷ್ಟು ಬೇಗನೆ ನಿಮಗೆ ಸ್ಕೆಡ್ಯೂಲನ್ನು ಕೊಡ್ತಾರೆ. ಈಗಾಗಲೇ ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ನು ಸಹ ಕೊಟ್ಟಿರುವಂಥದ್ದು ನಾನು ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಜೊತೆಗೆ ಥರ್ಡ್ ರೌಂಡ್ ಕುರಿತು ಒಂದಷ್ಟು ಇಂಪಾರ್ಟೆಂಟ್ ವಿಡಿಯೋಸನ್ನು ಮಾಡಿದ್ದೀನಿ. ವಿಡಿಯೋಸ್ ಎಲ್ಲ ಚಾನಲಲ್ಲಿದೆ, ಹೋಗಿ ದಯವಿಟ್ಟು ವಾಚ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಇದು KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಪ್ರತಿಯೊಬ್ಬರು ಇವತ್ತಿನ ಈ ವಿಡಿಯೋಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ನಿಮ್ಮದು ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟು ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.